ನಾವೇ ಇಲ್ಲೊಂದು ತಿರಂಗ ಯಾತ್ರೆ ಮಾಡಬೇಕು ಅಂತ ದಾಸಹಳ್ಳಿ ಕೇಳಿದಾಗ ಆಗಲ್ಲ ಅಂತೇಳಿ ನಮಗೆ ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ. ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ. ಅವತ್ತು ರಾತ್ರಿ ಉಚ್ಚೆದ್ದು ಕುಣಿತಾ ಇದ್ದಾರೆ ಜನ. ಇಡೀ ರಾತ್ರಿ ಬೆಂಗಳೂರಿನ ಜನ ಉಚ್ಚೆದ್ದು ಕುಣಿತಾ ಇದ್ರು. ಅಷ್ಟು ಮುನ್ನೆಚ್ಚರಿಕೆ ಬೇಡವಾ ಈ ಸರ್ಕಾರಕ್ಕೆ? ಗೊತ್ತಿತ್ತಲ್ವಾ 12 ಗಂಟೆವರೆಗೂ ಒಂದು ವಾರ ಬಿಟ್ಟು ಪಾಸ್ ವಿತರಣೆ ಮಾಡಿ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಜನಕ್ಕೆ ಮಾಡ್ಬೋದಾಗಿತ್ತಲ್ಲ. ಏನು ಆ ಥರ ಇತ್ತು? ತರಾತುರಿ ಅಡ್ಮಿಟ್ ಮಾಡ್ತಾರೆ. 3 ಗಂಟೆ 30 ನಿಮಿಷಕ್ಕೆ ಸತ್ತಿರೋದು, ನನಗೆ 5:30ಕ್ಕೆ ವರದಿ ಬರ್ತದೆ ಅಂತ. ಇದು ಬೇಜವಾಬ್ದಾರಿ ಸರ್ಕಾರ ಅಲ್ವಾ? ಆ ಪೊಲೀಸ್ ಕಮಿಷನರ್ ಪಾಪ ಮಳೆಯಲ್ಲಿ ಕೊಡೆ ಹಿಡ್ಕೊಂಡು ಡ್ಯೂಟಿ ಮಾಡ್ತಾಯಿದ್ರು ಕಾನ್ಸ್ಟೇಬಲ್ ಥರ. ಅಂಥ ನಿಷ್ಠಾವಂತ ಅಧಿಕಾರಿನ ನಿಮ್ಮ ಇಚ್ಛಾಶಕ್ತಿಗೋಸ್ಕರ ಅವ್ರನ್ನ ಬಲಿ ಕೊಟ್ಟಿದ್ದೀರಾ. ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ. ಸರ್ಕಾರ ನಡೆಸಬೇಕಾದ್ರೆ ಸ್ವಲ್ಪ ಇತಿ ಮಿತಿಗಳಿರುತ್ತೆ. ಇಂಟೆಲಿಜೆನ್ಸ್ ಏನಾಗಿತ್ತು? ಎಷ್ಟು ಲಕ್ಷ ಜನ ಸೇರ್ತಾರೆ ಅಂತ ಗೊತ್ತಿತ್ತು? 2 ಕಡೆ ಕಾರ್ಯಕ್ರಮ ಅವಶ್ಯಕತೆ ಇತ್ತಾ? ಆಯಿತು, ಪ್ಲೇಯರ್ಸನ್ನು ಕರೀರಿ ವಿಧಾನಸೌಧಕ್ಕೆ, ಅವ್ರಿಗೊಂದು ಸನ್ಮಾನ ಮಾಡಿ ಕಳಿಸ್ಕೊಡಿ. ಆ RCB ಕಪ್ ಗೆದ್ದಿದ್ದು ನಾವು ಉತ್ಸಾಹಕ್ಕೆ ಆ ಕ್ರೆಡಿಟ್ ನಾವು ತೊಗೊಬೇಕು ಅಂತೇಳಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತು ನಮ್ಮ ವಿಧಾನಸೌಧದ ಮೆಟ್ಲುಗಳ ಮೇಲೆ ಮಾಡೋಕ್ಕೋಗಿ ಇಷ್ಟು ಅಚಾತುರ್ಯ ಆಯಿತು. ಇವರಿಗೆ ನಾನು BJP ಅಂತ ಬಂದಿಲ್ಲ. ನನ್ನ ಕ್ಷೇತ್ರದ ನನ್ನ ಅಣ್ಣ ತಮ್ಮ, ನನ್ನ ಕ್ಷೇತ್ರದಲ್ಲಿ 25 ವರ್ಷದಿಂದ ವಾಸ ಮಾಡ್ತಾರೆ. ನನ್ನ ಕ್ಷೇತ್ರದಲ್ಲಿ ಕಾರ್ಖಾನೆ ನಡೆಸಿ ಒಂದು 50-60 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಒಬ್ಬನೇ ಮಗ, 4-6 ಮಕ್ಕಳಿಲ್ಲ. ಬೆಳಗ್ಗೆ ಎದ್ದರೆ ಮಗನ ಮುಖ ನೋಡ್ತಾಯಿದ್ರು. ಅವ್ರ ದುಃಖನ ಯಾರು ಸಹಿಸೋಕ್ಕಾಗ್ತದೆ? ಎಷ್ಟು ಜನ 11 ಜನ ಯುವಕ ಯುವತಿಯರು ಬಲಿಯಾದ್ರಲ್ಲ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. 10 ಲಕ್ಷ ಘೋಷಣೆ ಮಾಡ್ತಾರೆ. ಕೇರಳದಲ್ಲಿ ಕಾಲು ತುಳ್ತಾ ಆಗಿದ್ದಕ್ಕೆ ಅವನ ಒಬ್ಬನಿಗೆ 25 ಲಕ್ಷ ಘೋಷಣೆ ಮಾಡ್ತಾರೆ. ಕೊಡಲಿ ಸರ್ಕಾರದಿಂದ 1 ಕೋಟಿ, ಯಾರಿಗಾರು ದಾನಿಗಳಿಗೆ ಕೊಡ್ತಾರೆ. ಲಕ್ಷ್ಮಣ್ಣವ್ರಿಗೆ ಆ 25 ಲಕ್ಷದ ಅವಶ್ಯಕತೆ ಇಲ್ಲ. ಆದರೆ ಮಾನವೀಯತೆ ಇರಬೇಕಲ್ಲ. ಎಲ್ಲ ಯುವಕರು B.Tech ಓದ್ತಿದ್ದ ಹುಡುಗ ಮನೆ ಬಿಟ್ಟು ಆಚೆ ಹೋದನ. ಈ ರಸ್ತೆಯಲ್ಲ ಭೂಮಿಕ ಅಂದರೆ ಯಾರು ಅಂತ ಗೊತ್ತಿಲ್ಲ, ಲಕ್ಷ್ಮಣ ಅಂದರೆ ಯಾರು ಅಂತ ಗೊತ್ತಿಲ್ಲ. ಅವರಾಯಿತು, ಅವ್ರ ಜೀವನ ಆಯಿತು, ಅವ್ರ ಬದುಕಾಯಿತು, ಅವ್ರ ಕಾರ್ಖಾನೆ ಆಯಿತು, ಅವ್ರ ಮನೆ ಆಯಿತು, ಅವ್ರ ಮಕ್ಕಳಾಯಿತು. ಮೆಡಿಕಲ್ ಮಾಡಬೇಕು ಅಂದಾಗ ನಾನು ದುಡ್ಡು ಕೊಟ್ಟು ಓದಲ್ಲ ಅಂತ ಹೇಳಿದಂಥ ಯುವಕ, ನಾನು ಸ್ವಂತ ಓದಿ ಮಾರ್ಕ್ಸ್ ತೆಗೆದು ಮೆಡಿಕಲ್ ಸೇರ್ತೀನಿ, ನಾನು ದುಡ್ಡು ಕೊಟ್ಟು ಹಣ ಕೊಟ್ಟು ಓದಲ್ಲ ಅಂತ ಹೇಳಿದಂಥ ಯುವಕ ಇವತ್ತು ಕಣ್ಮುಂದೆ ಇಲ್ಲ ಅಂದರೆ ಯಾವ ರೀತಿಯ ನಾವು ಸಹಿಸ್ಕೊಳ್ಳೋದು? ತಾಯಿಗೆ ಪುತ್ರ ಶೋಕ ನಿರಂತರ. ತಾಯಿ ತಂದೆಗೆ ಪುತ್ರ ಶೋಕ ಇದೆಯಲ್ಲ, ಅದು ನಿರಂತರ ಉಸಿರಿರೋವರೆಗೂ ಕಾಡುವಂಥ ಒಂದು ಘಟನೆ ಅದು. ಏನು ಕಾಯಿಲೆ ಇತ್ತಾ? ಅಚಾತುರ್ಯ, ಸರ್ಕಾರದ ಬೇಜವಾಬ್ದಾರಿತನ. ಒಂದು ಆ್ಯಂಬ್ಯುಲೆನ್ಸ್ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ, ಒಂದು ಆಕ್ಸಿಜನ್ ಇಲ್ಲ. ಆ ಗಿರೀಶ್ ಅಂತ ನಾನೇ ಮಾತಾಡಿದೆ ಅವ್ರ ಹತ್ರ. ತಕ್ಷಣ ಮಾಡಿಸಿ ಅಶೋಕ್ ಅವ್ರು ನಿಂತ್ಕೊಂಡು ಅವ್ರಿಗೆ ಹೇಳಿ, ಇವರು ಅಶೋಕ್ ಅವ್ರ ಜೊತೆನೇ ಇದ್ದರು. ತಕ್ಷಣ ವ್ಯವಸ್ಥೆ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇವರು ದೋಷಿಸ್ತಿರೋದು ತುಂಬಾ ತಪ್ಪು. ನಿರಪರಾಧಿಗಳನ್ನ ಬಲಿ ಕೊಡ್ತಾ ಇದ್ದಾರೆ. ಅವ್ರನ್ನ ಆದಷ್ಟು ಬೇಗ ರಿಟೈನ್ ಮಾಡಲಿ ಅನ್ನೋದೇ ನಮ್ಮ ಆಸೆ.